ಇನ್ನು ಬಾಗಲಕೋಟೆಯ ವಿಚಾರ ಬರೋಣ ಮತ್ತು ದಾವಣಗೆರೆ ದಕ್ಷಿಣದ ವಿಚಾರಕ್ಕೂ ಕೂಡ ಬರೋಣ. ಅಲ್ಲಿನ ಒಂದಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಸಮರ್ಥ ಶಾಮನೂರು ಹಿನ್ನಡೆಯನ್ನ ಪಡ್ಕೊಂಡಿರುವಂತದ್ದು, ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಈ ಕುರಿತು ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ರಾಜೇಶ್, ಸದ್ಯದ ಟ್ರೆಂಡ್ ನಾವು ನೋಡ್ತಾ ಹೋದ್ರೆ ಹೇಗಿದೆ ಅಲ್ಲಿ ಸದ್ಯದ ಒಂದು ಟ್ರೆಂಡ್? ಯಾಕಂದ್ರೆ ಆರಂಭಿಕ ಮುನ್ನಡೆಯನ್ನ ಪಡ್ಕೊಂಡ ನಂತರದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೆ ತೀವ್ರ ಹಿನ್ನಡೆ ಆಗ್ತಾ ಇರುವಂತದ್ದು. ಸೊ ಅಪ್ಡೇಟ್ಸ್ ಟ್ರೆಂಡ್ ಅನ್ನ ನೋಡ್ತಾ ಹೋದ್ರೆ ನಾವು ವಸಂತ್, ಏನಾಗಿದೆ ಅಂದರೆ ಇಲ್ಲಿ ಆರಂಭದಿಂದಲೂ ಈ ಒಂದು ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಬಂದಿದ್ದಾರೆ. ಏನು ಅಂಚೆ ಮತದಿಂದ ಹಿಡಿದು ಈಗ 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಿದೆ. ಈಗ 17,000 ಚಿಲ್ಲರೆ ಮತಗಳನ್ನ ತಗೊಳ್ಳೋದ್ರ ಮೂಲಕ ಸುಮಾರು 4,500 5 ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ನ ಹಿನ್ನಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಈ ಒಂದು ಎರಡು ಪೈಪೋಟಿ ನಡುವೆ ಏನು ಅಲ್ಪಸಂಖ್ಯಾತರು ಪಡೆಯಿಂದ ಕಣಕ್ಕಿಳಿದಿರ್ತಂಥ SDP ಐನವರು ಕೂಡ 1,600 ಮತಗಳನ್ನ ಪಡೆದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಮತಗಳು ಸ್ವಲ್ಪ ಡಿವೈಡ್ ಆಗಿರೋದ್ರಿಂದ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ ಅಂತಾನೆ ಹೇಳ್ಬೋದು. ವಸಂತ್, ರಾಜೇಶ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಹಿನ್ನಡೆ ಕಾರಣ ಏನು ಅಂತ? ಒಂದ್ ಕಡೆ SDPI ಸ್ಪರ್ಧೆ ಮಾಡಿರುವಂತದ್ದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದ ಮುಸ್ಲಿಂ ಮತಗಳು ಸ್ಪ್ಲಿಟ್ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆಯಾ? ಹಿನ್ನಡೆ ಕಾರಣ ಏನು ಕಾಂಗ್ರೆಸ್ ಹಿನ್ನಡೆಗಲ್ಲಿ ಅಂತ? ನಾನು ಈಗಾಗಲೇ ಹೇಳಿದಂತೆ ಏನು ಅಲ್ಪಸಂಖ್ಯಾತರದ್ದು ಒಂದು ಪಡೆ ಏನಿತ್ತು, ಆ ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ಕಿಚ್ಚಿಗೆ ಮತದಾರರು ಕೂಡ ಮತನ ಹಾಕಿಲ್ಲ. ಹಾಗಾಗಿ ಮತದಾರರ ಸಂಖ್ಯೆ ಏನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಹೊಡೆತ ಬೀಳ್ತಿದೆ ಅಂತ ಹೇಳ್ಬೋದು. ಈಗ ಇನ್ನೂ ಕೇವಲ 4 ಸುತ್ತಾಗಿರೋದ್ರಿಂದ ಕಾಂಗ್ರೆಸ್ನ ಅಭ್ಯರ್ಥಿ 4,5 ಸಾವಿರದ ಮತಗಳಿಂದ ಹಿನ್ನಡೆ ಸಾಧಿಸಿದ್ದಾರೆ. ಅದು ಬಿಜೆಪಿ ಮುನ್ನಡೆ ಇದೆ. ನೋಡಬೇಕು ಈಗ ಕೊನೆಯ ಗಳಿಗೆಯಲ್ಲಿ ಯಾವ ರೀತಿ ಮತದಾರರು ಯಾರಿಗೆ ಜಯದ ಮಾಲೆ ಆಗ್ತಾರೆ ಅನ್ನೋ ಕಾದು ನೋಡಬೇಕಾಗಿದೆ. ವಸಂತ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಅಪ್ಡೇಟ್ಸ್ ಮಾಹಿತಿಯನ್ನ ಮತ್ತಷ್ಟು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್, ಇನ್ನು ಪುಷ್ಪ ಅವರೇ, ತಾವು ಪ್ರಮುಖವಾಗಿ ನಾವು ಪಶ್ಚಿಮ ಬಂಗಾಳದ ವಿಚಾರ ಗಮನಿಸ್ತಾ ಹೋದ್ರೆ ಎಲ್ಲ ಒಂದು ಕಡೆ ಮಮತಾ ದೀದಿ ಈ ಅಧಿಕಾರದ ಗದ್ದುಗೆಯನ್ನ ಏರಿದ ನಂತರದಲ್ಲಿ ತಾವು ಮಾಡಿದ್ದೇ ರೂಲಿಂಗ್ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಅಂತ ಬಿಜೆಪಿ ಕೂಡ ಆರೋಪವನ್ನು ಮಾಡ್ತಾ ಇತ್ತು. ಆದರೆ ಈ ಚುನಾವಣೆ ಎಲ್ಲ ಒಂದು ಕಡೆ ಅಂದುಕೊಂಡಷ್ಟು ಸುಲಭವಾಗಿಲ್ಲ ಮಮತಾ ದೀದಿಗೆ. ಕಾರಣ ಏನು ಅಂತ? ಸರ್ ನೋಡಿ, ಮಮತಾ ದೀದಿಯವರು ಒಂದು ಹೋರಾಟದಿಂದನೇ ಬಂದಂತಹ ನಾರಿ ಅಂತಲೇ ಹೇಳ್ಬೋದು. ತುಂಬ ಹೋರಾಟ ಮಾಡಿ ಅವರಿಗೆ ಯಾವುದೇ ಒಂದು ಕುಟುಂಬ ರಾಜಕೀಯ ಹಿನ್ನೆಲೆ ಇಲ್ಲದೆ ಸ್ವಂತ ತಾನು ಒಂದು ಹೆಣ್ಣಾಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ನಾನೊಂದು ಹೆಣ್ಣಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಆನಂತರ ಈ ಚುನಾವಣೆ ಈ ಮೊದಲು 5 ವರ್ಷಗಳಲ್ಲಿ ನಡೆದಾಗಲೂ ಸಾಕಷ್ಟು ಅಲ್ಲಿ ನಿರಂತರವಾಗಿ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಅವರ ಮೇಲೆ ಸಾಕಷ್ಟು ರೀತಿಯಲ್ಲಿ ಇದು ಮಾಡೋಕ್ಕೆ ಟ್ರೈ ಮಾಡ್ತು. 10,000 ದಾಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ. ಬಾಗಲಕೋಟೆಯಲ್ಲಿ 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಕ್ಕೆ ಕಾಂಗ್ರೆಸ್ ಪಡೆದ ಮತಗಳು 37,202. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪಡೆದ ಮತಗಳು 26,321. ಸದ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ 10,881 ಮತಗಳ ಬೃಹತ್ ಅಂತರದ ಮುನ್ನಡೆ ಪಡ್ಕೊಂಡಿದ್ದು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವಿಜಯ ದಶಮಿಯನ್ನ ಆಚರಿಸುವುದು ಗ್ಯಾರಂಟಿನ. ಯಾಕೆಂದ್ರೆ 10,000 ದಾಟಿದ ಕಾಂಗ್ರೆಸ್ ಉಮೇಶ್ ಮೇಟಿ ಲೀಡ್, ಆ ಅಂತರ ನಾವು ಗಮನಿಸ್ತಾ ಹೋಗಬಹುದು. ಸೊ ಹಾಗಾಗಿ ಬಹಳ ನಾಗಾಲೋಟದಲ್ಲಿ ಮುಂದಿದ್ದಾರೆ. 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಕೂಡ ಕಾಂಗ್ರೆಸ್ ಪಡೆದ ಮತಗಳು 37,202. ಸೊ ಇಲ್ಲಿ ವೀರಣ್ಣ ಚರಂತಿಮಠ್ ಪಡೆದ ಮತಗಳು 26,321. ಸದ್ಯಕ್ಕೆ 10,881 ಮತಗಳ ಬೃಹತ್ ಅಂತರದ ಮುನ್ನಡೆ. ಎಸ್, ಇದು ಬಾಗಲಕೋಟೆಯಲ್ಲಿನ ಸದ್ಯದ ಟ್ರೆಂಡ್. ಎಸ್, ನೀವು ಮಾತಾಡಿ. ಸೊ ಈ ಬಂಗಾಳಲ್ಲಿ ಮೊದಲು ಸಹ ನೀವು ನೋಡಿರ್ಬೋದು, ಅವತ್ತಿನ ದಿವಸ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅವರು ಪಾಪ ತುಂಬಾ ಅವ್ರ ಮೇಲೆ ಸಾಕಷ್ಟು ಬಿಜೆಪಿಯವರು ಗೊತ್ತಿಲ್ಲ ವೈಯಕ್ತಿಕವಾಗೇ ತಗೊಂಡ್ರು ಅಲ್ಲಿ. ಆದರೆ ಈ ಸರಿ ಮಾತ್ರ ಅಲ್ಲಿ SIR ಏರಿ 91 ಲಕ್ಷ ಮತಗಳನ್ನು ಡಿಲೀಟ್ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಮುಸ್ಲಿಂ ಮತಗಳಿತ್ತು ಅದನ್ನೆಲ್ಲಾನು SIR ಇಂದ ಒಂದಷ್ಟು ಹೆಸರುಗಳನ್ನ ಡಿಲೀಟ್ ಮಾಡೋ ಒಂದು ಸಾಹಸವನ್ನ ಮಾಡಿದ್ದಿರ್ಬೋದು. ಈ ರೀತಿ ಒಂದ್ ಕಡೆ ಬಾಂಗ್ಲಾ ವಲಸಿಗರ ಒಂದು ವೋಟ್ ಬ್ಯಾಂಕ್ ಕೂಡ ಎಲ್ಲ ಒಂದ್ ಕಡೆ ಮಮತಾ ದೀದಿ ಅಂತ ಹಿಂದಿನ ಚುನಾವಣೆಗಳಲ್ಲಿ. ನನ್ನ ಪ್ರಕಾರ ನೋಡಿ ಸರ್, ನಾನು ಈಗಲೂ ಅದೇ ಹೇಳಿದೆ, ನಿಜವಾಗ್ಲೂ ಅಲ್ಲಿ ಇವರು ಮೊದಲಿಂದ ಎಲೆಕ್ಷನ್ ಅಜೆಂಡಾ ಇಟ್ಕೊಂಡು ಗೃಹ ಸಚಿವರು ಹೋದಾಗ್ಲೂ ಒಳನುಸುಳುಕೋರನ್ನ ಹೊರಗಡೆ ದಬ್ತೀವಿ, ಪ್ರಧಾನಿಗಳು ಹೋದರೂ ಒಳನುಸುಳುಕೋರನ್ನ ನನಗೊಂದು ಅರ್ಥ ಆಗ್ತಿಲ್ಲ, ದೇಶವನ್ನ ಆಳ್ತಾ ಇರುವಂತಹ ಕೇಂದ್ರ ಸರ್ಕಾರ ಯಾವುದು? ಬಂಗಾಳದಲ್ಲಿ ನಿಜವಾಗ್ಲೂ ಒಳನುಸುಳುಕೋರರು ಇದ್ರೆ ಯಾಕೆ ಅವ್ರನ್ನ ಹೊರಗಡೆ ಹಾಕುವಂತಹ ಪ್ರಯತ್ನ? ಇವತ್ತು ಎಷ್ಟು ಜನನ ಇವರು ಆಚೆ ಕಳಿಸೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಕೇವಲ ಎಲೆಕ್ಷನ್
SIR ಶುರುವಾಗಿದ್ದು SIR ಶುರುವಾಗಿ ಎಷ್ಟು ಜನನ ಇವ್ರು ಕಳಿಸಿದ್ದಾರೆ ಸರ್? ಕೇವಲ ಯಾವುದೋ ಒಂದು ಹೆಸರಲ್ಲಿ ಒಂದು ಇನ್ಷಿಯಲ್ಲೋ ಅಥವಾ ಆ ಥರದ್ದನ್ನ ಏನೋ ಒಂದು ನೆಪಗಳನ್ನ ಒಡ್ಡಿ ಎಷ್ಟೋ ಮತದಾರರನ್ನ ಮತದಾನ ವಂಚಿತವರಾಗಿ ಮಾಡಿದ್ದಾರೆ ಹೊರತಾಗಿ ನನ್ನ ಪ್ರಕಾರ ಇವರು ಎಲೆಕ್ಷನ್ ಸ್ಟ್ರಾಟಜಿ SRಗೆ ಬಳಸ್ಕೊಟ್ರು. ಯಾಕೆ ಅಷ್ಟೊಂದು ತರಾತುರಿಯಲ್ಲಿ SIR ಆ ಒತ್ತಡಕ್ಕೆ ಅಧಿಕಾರಿಗಳೇ ಸತ್ರು? ಆ ಮಟ್ಟಿಗೆ ಮಾಡುವಂತಹದ್ದು ಏನಿತ್ತು SIR? ಅಲ್ಲ, ನೀವು ಹಾಗೆ ಹೇಳ್ತೀರಿ. SIR ಮಾಡಲಿಕ್ಕೆ ಮತಪಟ್ಟಿ ಪರಿಷ್ಕರಣೆಗೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕೂಡ ಹಾಕೋದು, ಅವ್ರ ಮೇಲೆ TMC ಕಾರ್ಯಕರ್ತರು ದೌರ್ಜನ್ಯ ನಡೆಸುವಂತದ್ದು, ಈ ಎಲ್ಲ ಪ್ರಕ್ರಿಯೆಗಳು ನಡೀತಲ್ಲ ಅಲ್ಲಿ. TMC ದೌರ್ಜನ್ಯ ಮಾಡುತ್ತೆ ಅಲ್ಲ, ಕೇಂದ್ರ ಸರ್ಕಾರ ಅಷ್ಟು ತರಾತುರಿಯಲ್ಲಿ SIR ಅನ್ನ ಏರೋದು ಏನಿತ್ತು? ಅದನ್ನೇ ಅವರು ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಅಲ್ಲ, ಇವತ್ತಿನ ದಿವಸ ನೋಡಿ, ಈ ಎಲೆಕ್ಷನ್ ಇರ್ಬೋದು, IT ED ಇವೆಲ್ಲಾನು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ಇರೋದ್ರಿಂದ ಅವರು ಒಂದು ರೀತಿ ಹಿಟ್ಲರ್ ರಾಜಕಾರಣವನ್ನ ಇವತ್ತಿನ ದಿವಸ ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿದೆ ಅಂತಾನೆ ನಾವು ಈ ಮೊದಲು ಸಹ ಹೇಳ್ಕೊ ಬಂದಿದ್ದೀವಿ. ಇವತ್ತು ಏನು ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿದೆ ಅದು ಪ್ಯೂರ್ಲಿ ಹಿಟ್ಲರ್ ಸರ್ಕಾರ. ಏನಕ್ಕೆ ಅಷ್ಟೊಂದು NDRF ನ ತಗೊಂಡೋಗಿ ಅಲ್ಲಿ ಏನು ಸರ್, ಅದು ನಮ್ಮ ದೇಶದಲ್ಲಿ ಇರೋದು, ಭಾರತದಲ್ಲಿ, ನಮ್ಮ ಭಾರತದ ಒಳಗಡೆ ಇರುವ ಒಂದು ರಾಜ್ಯದಲ್ಲಿ ಯಾವ ರೀತಿ ಒಂದು ರಾಜಕಾರಣವನ್ನ ಮಾಡಕ್ ಹೋಗಿದ್ರು? ಏನು TMC ಭಾರತದಲ್ಲಿ ಏನು ಯಾವ ರೀತಿ ಒಂದು ಇದು ನಡೀತಾ ಇದೆ? ನನಗೆ ಅದೇ ಅರ್ಥ ಆಗ್ತಿಲ್ಲ. ನೋಡಿದಾಗ ಆಶ್ಚರ್ಯ ಆಯ್ತು. ದೇಶದಲ್ಲಿ ಏನಾದ್ರೂ ಉಗ್ರವಾದ ನಡೀತಿತ್ತ ಸರ್ ಅಲ್ಲಿ? ಆ ರೀತಿಯ ಒಂದು ಪೊಲೀಸ್ ಭದ್ರತೆ ಬೇಕಿತ್ತ ಅಲ್ಲಿ? ಸೊ ಇವರು